ನನ್ನ ಕೃಷ್ಣ ನಮ್ಮೆಲ್ಲರ ಕೃಷ್ಣ, ಸುಧಾಮನ ಕೃಷ್ಣ ಉದ್ಧವನ ಕೃಷ್ಣ, ಬಲರಾಮನ ಕೃಷ್ಣ ಸುಭದ್ರೆಯ ಕೃಷ್ಣ, ದ್ರೌಪದಿಯ ಕೃಷ್ಣ ಅರ್ಜುನನ ಕೃಷ್ಣ, ವಸುದೇವನ ಕೃಷ್ಣ ದೇವಕಿಯ ಕೃಷ್ಣ, ಯಶೋದೆಯ ಕೃಷ್ಣ ನಂದನ ಕೃಷ್ಣ, ದ್ವಾರಕೆ ಕೃಷ್ಣ ಮಥುರಾ ಕೃಷ್ಣ, ವೃಂದಾವನ ಕೃಷ್ಣ ಗೋವರ್ಧನ ಗಿರಿಧಾರಿ ಕೃಷ್ಣ, ಉಡುಪಿ ಕೃಷ್ಣ ಗುರುವಾಯೂರ್ ಕೃಷ್ಣ, ಕಣಿಪುರ ಕೃಷ್ಣ ಅಂಬೆಗಾಲು ಕೃಷ್ಣ, ಇಸ್ಕಾನ್ ಕೃಷ್ಣ ರಾಧೆ ಕೃಷ್ಣ ರಾಧೆ ಕೃಷ್ಣ ರಾಧೆ ಕೃಷ್ಣ ರಾಧೆ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಈಡನ್ ವೈಸ್ಗೆ ಸ್ವಾಗತ. ಎಲ್ಲರೂ ಶ್ರೀಕೃಷ್ಣಾಷ್ಟಮಿಗೆ ತಯಾರಾಗೋಣ. ಶ್ರೀಕೃಷ್ಣಾಯ ನಮ ಅಂತ ಜಪ ಮಾಡ್ತಾ ಇರೋಣ. ಶ್ರೀಕೃಷ್ಣ ಪರಮಾತ್ಮನ ಜನ್ಮದಿವಸವನ್ನು ಶಾಸ್ತ್ರೋಕ್ತವಾಗಿ ಗೊತ್ತಿಲ್ಲದಿದ್ದರೂ ಭಕ್ತಿಯಿಂದ ಆಚರಿಸಿದರೆ ನಮ್ಮ ಜನ್ಮ ಸಾರ್ಥಕ. ಅವನೇ ನಮ್ಮ ಜನ್ಮ ಪಾವನ ಮಾಡ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣ ಅಂತ ಜಪ ಮಾಡ್ತಾ ಇರಿ. ಸನಾತನ ಧರ್ಮಕ್ಕೆ ಜಯವಾಗಲಿ. ಜೈ ಜೈ ಶ್ರೀ ರಾಧೆ ರಾಧೆ. ಸ್ನೇಹಿತರೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಶ್ರೀಕೃಷ್ಣ ಜಯಂತಿ ಅಂತ ಎರಡು ರೀತಿಯ ಹೆಸರಿದೆ ಕೃಷ್ಣನ ಜನ್ಮದಿನಕ್ಕೆ. ಈ ವರ್ಷ ಎರಡು ಒಂದೇ ದಿನ ಬಂದಿದೆ. ಸಿಂಹ ಮಾಸದಲ್ಲಿ ರೋಹಿಣಿ ನಕ್ಷತ್ರ ಹಾಗೂ ಅಷ್ಟಮಿ ತಿಥಿ ಬಂದರೆ ಶ್ರೀಕೃಷ್ಣ ಜಯಂತಿ ಅಂತಾರೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಹೆಚ್ಚಿನವರು ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಿಸುತ್ತಾರೆ. ಈ ವರ್ಷ ಆಗಸ್ಟ್ 26 ತಾರೀಕು ಸೋಮವಾರ ಶ್ರೀಕೃಷ್ಣಾಷ್ಟಮಿ ಹಾಗೂ ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸುತ್ತೇವೆ. ಆದರೂ ಕೆಲವರು ಮಂಗಳವಾರ ಆಚರಿಸುವವರು ಇದ್ದಾರೆ. ಆದರೆ ಸರಿಯಾದ ರೀತಿಯಲ್ಲಿ ಹೇಳಬೇಕಾದ್ರೆ ಶ್ರೀಕೃಷ್ಣನ ಜನನ ಮಧ್ಯರಾತ್ರಿ 12 ಗಂಟೆ ಹೊತ್ತಿಗೆ ಆಗಿರುವುದರಿಂದ 26ನೇ ತಾರೀಕು ರಾತ್ರಿ 12 ಗಂಟೆಗೆ ರೋಹಿಣಿ ನಕ್ಷತ್ರವು ಅಷ್ಟಮಿ ತಿಥಿಯು ಇರುವುದರಿಂದ ಇದೇ ದಿವಸ ವ್ರತ, ಉಪವಾಸ, ಪೂಜೆ, ಅರ್ಘ್ಯ ಎಲ್ಲವನ್ನು ಮಾಡಬೇಕು. ಈಗ ಶ್ರೀಕೃಷ್ಣನ ಅವತಾರದ ರಹಸ್ಯ ಏನು? ಶ್ರೀಹರಿಯು ಭೂಭಾರವನ್ನು ಅಂದರೆ ಭೂಮಿಗೆ ಭಾರವಾದ ಆತಂಕಕಾರಿಯಾದ ದೈತ್ಯರನ್ನೆಲ್ಲ ನಾಶಗೊಳಿಸಲು ಶ್ರೀಕೃಷ್ಣನ ಅವತಾರವಾಗಬೇಕಾಯಿತು. ಮಾನವ ಕುಲವನ್ನು ರಕ್ಷಿಸುವ ಸಲುವಾಗಿ ಹಲವಾರು ರಾಜರುಗಳಿಗೆ ಪೀಡನೆ ಕೊಡುತ್ತಿದ್ದ ರಾಕ್ಷಸರನ್ನು ಸದಾಕಾಲ ಅವರನ್ನು ವಿನಾಶಗೊಳಿಸುವುದಕ್ಕೋಸ್ಕರ, ಶತ್ರು ಸಂಹಾರ ಮಾಡುವುದಕ್ಕೋಸ್ಕರ ವಸುದೇವ ದೇವಕಿಯರ ಪ್ರೀತಿಯ ಮಗನಾಗಿ ಶ್ರೀಕೃಷ್ಣ ಹುಟ್ಟಿದನು. ಮಾವನಾದ ಕಂಸನನ್ನು ಕೊಂದ. ಏಕೆಂದರೆ ಕಂಸನಿಗೆ ಮೊದಲೇ ಅಶರೀರವಾಣಿಯಾಗುತ್ತಂತೆ. ಏನೆಂದರೆ ದೇವಕಿ ಗರ್ಭದಲ್ಲಿ 8ನೆಯ ಮಗು ಗಂಡು ಮಗುವಾಗಿ ಜನಿಸಿ ಆತನ ಪ್ರಾಣಕ್ಕೆ ಆತಂಕವಾಗುತ್ತದೆ ಅಂತ. ಹಾಗೆಯೇ ಅವನ ನಾಶಕ್ಕಾಗಿ ಶ್ರೀಕೃಷ್ಣನು ಅವತರಿಸಬೇಕಾಯಿತು. ಶ್ರೀಕೃಷ್ಣ ಹುಟ್ಟಿದ್ದೇ ಸಂಕಷ್ಟದಲ್ಲಿ. ಹುಟ್ಟಿದ್ದು ಒಂದು ಜಾಗದಲ್ಲಿ, ಬೆಳೆದದ್ದು ಇನ್ನೊಂದು ಜಾಗದಲ್ಲಿ. ಹಂತ ಹಂತವಾಗಿ ಬೆಳೆಯುತ್ತಿದ್ದಂತೆ ಬಹಳ ಕಷ್ಟದಿಂದ ಬೆಳೆದ ಶ್ರೀಕೃಷ್ಣ ಯುವಕನಾಗಿದ್ದಾಗ ಈ ಮಾವನ ಕಡೆಯಿಂದ ಯಥೇಚ್ಛವಾಗಿ ತೊಂದರೆ ತಾಪತ್ರಯಗಳ ಸರಮಾಲೆ ಸೃಷ್ಟಿಸುತ್ತಿದ್ದ. ಹಲವಾರು ರಕ್ಕಸಿಯರಿಂದ ತೊಂದರೆಯನ್ನು ಅನುಭವಿಸಿದ್ದು ಶ್ರೀಕೃಷ್ಣ ತುಂಬ ನೊಂದು ಹೋಗಿದ್ದ. ಎಲ್ಲರನ್ನೂ ಗೆದ್ದು ಅವರನ್ನು ನಾಶಗೊಳಿಸಿ ತನ್ನ ರಾಜಕೀಯ ಕ್ಷೇತ್ರದಲ್ಲೂ ಬಹಳ ಗಂಭೀರ ಪರಿಸ್ಥಿತಿಯನ್ನು ಮೆಟ್ಟಿ ನಿಂತು ಭಕ್ತರಿಗೆ ರಕ್ಷಣೆ ಒದಗಿಸಿದ್ದ ಶ್ರೀಕೃಷ್ಣ. ಅಂತಿರುವಾಗ ಅಂತಿಮವಾಗಿ ಕೌರವ ಪಾಂಡವರ ತಿಕ್ಕಾಟದಲ್ಲಿ ಆ ಸಮಸ್ಯೆಗೆ ಯಾವುದೇ ಪರಿಹಾರವೆಂದಾಗ ಕುರುಕ್ಷೇತ್ರ ಯುದ್ಧ ನಡೆಸಿ ಪಾಂಡವರು ಜಯಬೇರಿ ಹೊಡೆಯುವಂತೆ ಮಾಡಿದ ಪಾರ್ಥಸಾರಥಿ. ಹೀಗೆ ಶ್ರೀಕೃಷ್ಣನ ಜನನವೇ ಅತಿ ಅದ್ಭುತಗಳನ್ನು ಸೃಷ್ಟಿ ಮಾಡಲೆಂದೇ ಆಯಿತು. ಮಹಾಭಾರತವಾಯಿತು, ಭಗವದ್ಗೀತೆ ಹುಟ್ಟಿತು,
ಭಗವಂತನಾಗಿ ಮಾನವ ಕುಲದಲ್ಲಿ ಹುಟ್ಟಿ ಪ್ರಪಂಚಕ್ಕೆ ಗುರುವಾಗಿ, ಮಹಾಗುರುವಾಗಿ, ಶ್ರೇಷ್ಠ ಮಾದರಿಯಾಗಿ ಭಕ್ತರಿಗೆ ಕಂಡ ದೇವರು. ಅದಕ್ಕೆ ಪುರಾಣದಲ್ಲಿ ತಿಳಿಸಿದ್ದಾರೆ, ಕೃಷ್ಣಂ ವಂದೇ ಜಗದ್ಗುರುಂ ಅಂತ. ಸ್ನೇಹಿತರೆ, ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಎಲ್ಲರೂ ಕೊಂಡಾಡೋಣ. ಭಕ್ತಿ ರಸವನ್ನು ಸವಿಯುತ್ತಾ ಹರೇ ಕೃಷ್ಣ ಮಂತ್ರ ಅಥವಾ ಕೃಷ್ಣಾಷ್ಟೋತ್ತರ, ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಸರಳವಾದ ಓಂ ಶ್ರೀ ಕೃಷ್ಣಾಯ ನಮಃ ಮಂತ್ರ ಜಪದಿಂದ ಭಗವತ್ ಕೃಪೆಗೆ ಪಾತ್ರರಾಗೋಣ. ಲೋಕವೆಲ್ಲವೂ ಆಚರಿಸುವ ಕೃಷ್ಣಾಷ್ಟಮಿಯು ನಿಮ್ಮೆಲ್ಲರಿಗೂ ವಿಶೇಷವಾದ ಉಲ್ಲಾಸ, ಸಂಭ್ರಮ, ಸಂತೃಪ್ತಿ ಕೊಡಲಿ. ಶುಭವಾಗಲಿ, ಕಲ್ಯಾಣವಾಗಲಿ. ಧನ್ಯವಾದಗಳು. ಕಲ್ಯಾಣಿ ಹಿಡನ್ ವೈಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹರೇ ಕೃಷ್ಣ.